ಅವತಾರ ಮಾಡ್ಬೇಡ್ರಿ ನೀವು. ಯಾಕೆ ಗೋಳಿಕಂತ ಇದ್ದೀರಾ? ಅಯ್ಯೋ ಅಯ್ಯೋ ಅತ್ತೆ ಮಾಡೋ ಕತೆ ತರ ಇದ್ರಿ ಏನ್ ಬರ್ತದೆ? ಸೊಸೆ ಆದ್ಮೇಲೆ ನಿನ್ಗೆ ಅಮ್ಮ ಆಗಿರೋದೆ ನಾನು. ನಿನ್ ಬಾವನ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕಮ್ಮ ನಮ್ ಬಾವನ್ ಬಗ್ಗೆ ಮಾತಾಡ್ತೀಯಾ? ಎಗ್ರಿದ್ರೆ ಡಿಚ್ಚಿ ಕೊಟ್ಬಿಟ್ಟಂಗೆ. ಕೋಗಿಲೆ ಕೂಗಿದೆ ಯಾಕಂತೀಯ ಯಾವ್ದು ಬೇಕು ಎತ್ಕೋ. ಜಾಗಿಟ ಇಲ್ವಲ್ಲ ಇದಕ್ಕೆ ಹೆಂಗ್ ಉಟ್ಕಂತಿದ್ದು? ಅವಳು ಯಾವ್ದೋ ಹಾಕಂತಾಳೆ. ಹಾಕು ಉಟ್ಕೋ. ಇಷ್ಟು ಸೀರೆ ಐತಿ ತಾನೆ, ಇದ್ರೆ ವಯಸ್ಸಾಗೈತಾನೆ. ವಯಸ್ಸಾಗ್ಬಿಟ್ರೆ ಬಿಟ್ಬಿಡ್ತಾನೆ ಮೇಡಮ್ಗೆ. ನಿಂದೇನ ನಾನ್ ತಗೊಬಂದು ಉಟ್ಕಂತೀನ? ಅದೆಲ್ಲ ಕಣೆ, ನಮ್ಗೇನೋ ವಯಸ್ಸಾಯ್ತು, ಇವಳಿಗೆ ವಯಸ್ಸಾಗದ ಮುಂಚೆಗೇನೆ ಎಲ್ಲ ಬಾಚ್ಕೊಂಡು ಹೊರಟೋತಾಳಲ್ಲೇ. ಇಲ್ಲ ರೀ ನನ್ನ ಮೊಮ್ಮಗಳು ನನಗೆ ಕೊಡು. ನಿನ್ನ ಅಕ್ಕ ಇವಾಗ ತಾನೇ ಏನ್ ಅಷ್ಟು ಬೈತಿದ್ದೆ ನೀನು? ಏನ್ ಬೈತಿದ್ದೆ ನೀನು? ಏನಕ್ಕೆ ತಗೊಂಡು ಹೋಗ್ತೀಯ ಸೀರೆಗಳು ಮ್ಯಾಗಡಿಕೆ ಅಂದೆ. ಇಲ್ಲಿ ತಾನೆ? ಹೌದು. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನನ್ ಬಂಗಾರ ಅಂತ ಬರ್ತೀಯ? ನಾನು ನೋಡ್ಲೇ ಇಲ್ಲ, ಮುಚ್ಚು. ಏನ್ ಕ್ಯಾಮ್ರಾ ಮಾಡಿಕೊಂಡ್ಬಿಟ್ಟಿದೀ ಅಂತ ನಮ್ಗೆ ಬರ ಮೈಲಿದ್ದೀನಿ ಹಿಡಿಕೊಂಬೇಡ ನೀನು. ಕ್ಯಾಮ್ರಾ ಮಾಡ್ಕೊಂಡಿದ್ದೀನಿ ಅಂತ ಭಯ ಇಲ್ಲ ಅದಲ್ಲ, ಇದೇನೋ ಯಾರನ್ನ ನೋಡ್ದಾರ ಏನಂತ ಸುಂದರ ನೋಡಿ ದೃಶ್ಯ ಹಾಕಲೆ. ನನ್ ಬೇಕಾದ್ರೆ ಯಾವ್ಯಾವ್ದೋ ಊರಾಗಿರೋರೆಲ್ಲ ನೋಡ್ತಾರೆ. ನೀವು ಯಾವ್ದಾವ್ದೋ ಊರಲ್ಲ ಎಷ್ಟು ಮಾಡಿದ್ಯಾ ಹೇಳು, ನನ್ಗೆ ಡೌಟ್ ಫಸ್ಟ್ ಇಂದನೂ ಐತೆ. ಇದಾರೆ, ನಿನ್ಗೇನ್ ಗೊತ್ತೆ? ನಿಂದ ಯಾವ್ದು ಗಂಡನ್ ನೆಟ್ಟಗ್ ನೋಡ್ಕೊಳಕ್ ಬರಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನೋಡು ಆತರ ಅಲ್ಲ. ಆತರ ನೀವೇನು ಮಾಡಕ್ಕಾಗಲ್ಲ. ನಾನೊಂದು ಜನನ ನನ್ಗಷ್ಟೇ ಗೌರವ ಕೊಡೋ ಜನ ಇದಾರೆ. ಈ ಪ್ಯಾರೆಟ್ ಗ್ರೀನ್ ಸೀರೆ ನಾನು ಯಾವತ್ತೂ ಹಾಕೊಂಡೇ ಇಲ್ಲ. ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಳ್ಳೋದಂದ್ರೆ ನಂಗೆ ತುಂಬಾ ಇಷ್ಟ. ಒಂದ್ ಕಡ್ಡದ ಸೀರೆ ಐತೆ, ಬಂದು ಅನ್ನ ಬೀರಲ್ಲೇ ತೆಗಿತಾರೆ. ಮಾತಾಡೋಕೆನ ಇಲ್ಲಿ ಬೊಗಳ ನಾಯಿಗಳು ಬೊಗಳ್ತಾನೆ, ಏನು ಕೆಲ್ಸ ಅಲ್ಲ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂಡ್ ಇವತ್ತು ನಿಮ್ಮ ಕೃಷ್ಣ ಸುಂದರಿ ಸ್ವಲ್ಪ ಪಿಂಕಿ ಕಾಣ್ತಾವಳೆ. ಸುಂದರಿ ಸುಂದರಿ ಇವತ್ತು ಆ ಕಲರ್ ನಾನು ಹಾಕಿದೀನಿ, ಹುಡುಗಿ ತರ ಕಾಣ್ತೀನಿ. ಫಸ್ಟ್ ಟೈಮ್ ಹುಡುಗಿ ತರ ಕಾಣ್ತಾವಳ. ಅಂಡ್ ಈ ತರ ರೆಡಿ ಆಗಕ್ಕೆ ಬವಿ ಎಷ್ಟು ಅವರ್ ನಿಂತಿದ್ದೆ ಮಿರರ್ ಮುಂದೆ? ಜಸ್ಟ್ 2 minutes. ಬರಿಯೋಳು 2 minutes ಅಲ್ಲ ಗೈಸ್, ಹಾಫ್ ಅ ಡೇ. ಹಿಂಗ್ ರೆಡಿ ಆಗಕ್ಕೆ ಹಾಫ್ ಡೇ. ಏನು ಹಾಕೊಂಡಿಲ್ಲ, ನಾನು ಸುಮ್ಮನೆ ಹೋಗಿ ನಿಂತ್ಕೋತೀನಿ ಅಷ್ಟೇ, ಆಟ ಆಡ್ಕೊಂಡು ಉದ್ದಿರ್ತೀನಿ ಅಷ್ಟೇ. ಮಿರರ್ ಮುಂದೆ ಹೆಂಗೆಲ್ಲ ಆಡ್ತಾಳೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. ಎಸ್, ಏನು ನನ್ನ ಪ್ರೆಸ್ಟೀಜ್ಗೆ ಏನಾದ್ರೂ ಧಕ್ಕೆ ಮಾಡ್ದೋ ನಾನಾಗಿರಲ್ಲ. ಆಮೇಲೆ ಸ್ನಿಕರ್ಸ್ ತಿನ್ನು ತಂದ್ಗಳು ಅದು ನನ್ಗೆ ಹೇಳ್ತೀಯ ಬಿಕಾರಿ. ಅಮ್ಮ ಮಾಡ್ದೆ, ನಮ್ಮಮ್ಮ ಪೂಜೆ ಮಾಡು ಅಂದ್ರೆ ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಪೂಜೆ ಮಾಡ್ಬಾ. ನಾನು ಮಾಡ್ರನ್ ಆಗಿ ರೆಡಿ ಆಗಿದ್ದೀನಿ, ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ. ದಿಸ್ ನಾನು ಕ್ಯೂಟಾಗಿ ಕಾಣ್ತಿದ್ದೀನ. ಪ್ಯಾಂಟ್ ನಂದೇ ಸೆಲೆಕ್ಷನ್, ನಾನೇ ಜುಡಿಯೋಗೆ ಹೋಗಿ ತಂದಿದ್ದು. ಜುಡಿಯೋನ ಉದ್ಧಾರ ಮಾಡ್ತಿರೋ ಏಕೈಕ ವ್ಯಕ್ತಿಗಳು ಯಾರು? ಬಟ್ಟಿಂದ ಪೂಜೆ, ಆಮೇಲೆ ಸಿಗ್ತೀನಿ ನಿಮ್ಗೆಲ್ಲ. ಲವ್ ಯು ಬೇಬ್ಸ್. ನಿನ್ಗಿದು ಬೇಕಿತ್ತ ಮಗನೇ? ಈ ಪಾಟಿ ಯಾವತ್ತು ಹೊಡ್ತಾ ಇರ್ಲಿಲ್ಲ ಗೈಸ್. ನೋಡು ಹಿಂಗೆಲ್ಲ ಹೊಡಿಲ್ಲ ಅಜ್ಜಿ. ಹೋಗಿ ಫೋನ್ ಆಗಲ್ಲ. ಕಣಯ್ಯ ಜೊತೆ ಒಂದ್ ಸೆಲ್ಫಿ ಟೈಮ್. ದೃಷ್ಟಿ ಆಗ್ಬಿಟ್ಟಿದೆ ಹಂಗಾರೆ, ದೃಷ್ಟಿ ಆಗ್ಬಿಡ್ದು ಗೈಸ್. ನೀವು ಏನ್ ಮುದ್ದು ಬಂಗಾರ ನನ್ನ ಕೃಷ್ಣ ಅಲ್ಲ ನೋಡಿ, ಇಲ್ಲಿ ಓಡ್ ಬತ್ತಲ್ಲ ನೋಡಿದ ತಕ್ಷಣ. ಏನೇ ಅದು? ಅಕ್ಕ, ನಮ್ಮ ಮನೆ ಮಗನ ಬಿಟ್ಟು ಹೋಗ್ತಾ ಇದೀವಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಿ ಆಯ್ತಾ? ಮಗ ಇಲ್ಲೇ ಇರು ಮಗ. ಮನೆ ಗಂಡ್ ಮಕ್ಳೆಲ್ಲ ನಮ್ಮ ಮನೇಲಿ. ಅದು ಗಂಡ್ ಮಗು ಅಂತ ತಂದ್ವಿ, ಇದು ಇಲ್ಲ ಬಂದ್ ಸೇರ್ಕೊಂತು. ಇದನ್ನ ಇದೆರಡೇ ದಿನ
ಸುಮ್ನೆ ಮನೆ ಬಿಟ್ಟೆ ಹೋಗ್ಬಾರ್ದು. ಏನಕ್ಕೆ ಇದು ಸುಮ್ನೆ ಇರಲ್ವಾ ಕಾರಲ್ಲಿ ಇದನ್ನ ಎತ್ಕೊತೀನಿ ನಾನು ಅದು ಬಂದು ಇದು ಎತ್ಕೊಂಡಿರೋದು ಇವಾಗ ಅಕ್ಕ ತಿಕ್ಲೇಶಿ ಅದು ಅಕ್ಕ ನೀನ್ ಸಾಮಾನ್ಯ ಮನುಷ್ಯ ಅಲ್ಲ ಅಕ್ಕ. ಇವ್ರ ಕಡೆ ಇತ್ತಲ್ಲ ಆರಾಮಾಗಿ ಎಲ್ಲ ಅವಳು ಹಿಂಸೆ ಕೊಡ್ತಾಳೆ, ಎಡಿಟ್ ಮಾಡಿ ನಿಂತ್ಕೊಂಡಿರ್ತಾಳೆ. ನನ್ಗೆ ಅಂತ ಟೈಮೇ ಕೊಡಲ್ಲ. ಹಿಂಗ ಹೋಗ್ತಾ ಇದೀವಿ. ಅದೇ ನಿನಗೆ ಗೊತ್ತಿದ್ಯಾ ಮತ್ತೆ ಕತ್ತೆ ತರ ಬೆಳ್ಳಿದ ಅದನ್ನ ಸಾಂಗಿಕ ಬರಲ್ಲ ನಿನ್ಗೆ. ಕತ್ತೆ ತರ ನಾನು ಹಿಂದ್ಗಡೆಯಿಂದ ನಾನ್ ಕತ್ತೆ ನನ್ ತಂಗಿ ಇನ್ನೇನು ಚಿಕ್ಕತ್ತೆ ವರ್ಷತಾನೆ ಕತ್ತೆ. ನಾನೇನಯ್ಯ ತಪ್ಪು ಮಾಡ್ದೆ? ಏನು ಪಪ್ಪಿ ಕೊಡ್ತಿರೋದು? ಮಮ್ಮಿ ನನ್ಗೆ ಗಂಡ ಬರೋ ತನಕ ನಿನ್ಗೊಂದ್ ಭಾವ ಬರೋ ತನಕ ಬಾಯಿ ಮುಚ್ಕೊಂಡ್ ಕುತ್ಕೋ. ಆಮೇಲೆ ಪಪ್ಪಿ ಕೊಡ್ಲ? ಆಮೇಲೆ ಪಪ್ಪಿ ಕೊಡ್ಬೇಡ. ನಾನ್ ಪಪ್ಪಿ ಕೊಡ್ರಿ. ಮುಂದೆ ಸೀಟಲ್ಲಿ ಕೂತಿರೋ ಕೆಲಸ ಎಲ್ಲ ಮಾಡ್ಬೇಕಾಗಿದೆ. ಮುಂದೆ ಕೂತ್ಕೊಂತೀಯ ಕೂಬೆ ತರ ಏನೂ ಮಾಡೋದಿಲ್ಲ. ಅಲ್ಲಿ ಹಿಂದೆ ಕೂತ್ಕೊಂಡ್ರ ನಿದ್ದೆ ಮಾಡ್ಬೇಕಷ್ಟೇ. ಹಿಂದೆ ಕೂತ್ರೋ ನಿದ್ದೆ ಮಾಡ್ಬೇಕಾ? ಮುಂದೆ ಕೂತ್ರ ರೂಟ್ ಮ್ಯಾಪ್ ಹೇಳ್ಬೇಕು. ಯಾವ ಊರ್ ನ್ಯಾಯ? ಹಂಗೇನೆ ಭಾರಿ ಆಗ್ಬಿಟ್ಟೈತೆ ಗೈಸಿ ನಡುವೆ ಈ ಲಕ್ಷ್ಮಮ್ಮಂದು. ಏನು ಲಕ್ಷ್ಮಮ್ಮ ಅಂತೀಯ? ನಮ್ಮಮ್ಮ ನಾನು ಲಕ್ಷ್ಮಮ್ಮ ಆದ್ರೂ ಅಂತೀನಿ, ಅಮ್ಮ ಆದ್ರೂ ಅಂತೀನಿ, ಲಕ್ಷ್ಮಿ ಆದ್ರೂ ಅಂತೀನಿ. ನಿನಗೇನ್ ಶಿವ? ಫಸ್ಟ್ ಅವ್ರ ಸೊಸೆ ಆದ್ಮೇಲೆ ನಿನ್ಗೆ ಅಮ್ಮ ಆಗಿರೋದೆ ನಾನು. ಇವ್ರಿಬ್ರು ಮಧ್ಯೆ ಒಂದಿನ ಉಡಿ ಹಿಂಡ್ಕೊಡ್ಬೇಕು ಗೈಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇಲ್ಲಿವರೆಗೂ ಒಂದ್ಸರಿ ಜಗಳ ಆಡಿಲ್ಲ ಗೈಸ್ ನಾನು ಹುಟ್ಟಾಗಿಂದ. ಇವರು ಆನಂದ ಪರಮಾನಂದ. ನೋಡಿ ಗೈಸ್ ನಮ್ಮಪ್ಪ ಎಷ್ಟು ಪ್ಯಾರ್ಗೆ ಅಂದ್ರೆ ನನಗೆ ಕೊಡುತ್ತಾ ಎಂತಿ ಕೊಡುತ್ತಾ? ಎಂತಿಗೆ ಕೊಡೋದು, ಎಂತಿಯಿಂದ ನಾನು ಅಂದ್ಬಿಟ್ಟು ನಿನ್ಗೆ ಕೊಡೋದ ಮಮ್ಮಿ ಕಿಸಿ ಬೇಡ ನೀನು ಈ ಅಂತ. ಆದ್ರೂ ಏನ್ ಕ್ಯೂಟ್ ಅಲ್ವಾ ಗೈಸ್ ನಮ್ಮಮ್ಮ. ನನ್ ಕೊಟ್ರೆ ನಿನಗೇನ್ ಬಾಧೆ ಅಂತ? ನನ್ ಗಂಡ ನಾನು ಬಂದ ಮೇಲೆ ತೋರಿಸ್ತೀನಿ. ನಿನ್ ಗಂಡನ ಜೊತೆ ನೀನೇನ್ ಇರೋದು, ನನ್ ಗಂಡನ ಜೊತೆ ಏನೇನ್ ಮಾಡ್ತೀನಿ ನೋಡ್ಕೋ. ಪಾಪ ನನ್ ಗಂಡನ ಬಗ್ಗೆ ಬರುತ್ತಪ್ಪ. ನೀನ್ ಎಂತಿನ ನಿನ್ ಬಗ್ಗೆ ಮಾತ್ರ ನೋಡ್ಕೊಂಡು ನನ್ ಗಂಡನ ಬಗ್ಗೆ ಬರ್ಬೇಡ ಅನ್ನು. ನಿನ್ ಗಂಡನ ಬಗ್ಗೆ ಇವಾಗ ಯಾವ ಮೂಲೆಯಲ್ಲಿ ಇದಾನ ಗೊತ್ತಿಲ್ಲ ನಿಮ್ಗೆ ಕುರಿ. ನಿನ್ನ ಹತ್ರ ಹೇಗಕ್ಕ ಅದೇನ್ ಬಾಧೆ ಬೀಳ್ತಾನ ಗೊತ್ತಿಲ್ಲ ಅವ್ನ ಪಾಪ. ಬಿಡ್ಮ ನನ್ ಗಂಡ ನಾನು ನೋಡ್ಕೊಂಡ್ರೆ ನಿನ್ಗೇನು? ಗಂಡ ಬರ್ಲಿ ಗೈಸ್ ನಮ್ಮಮ್ಮ ಏನೇನೆಲ್ಲ ನಿನ್ ಗಂಡ ಬಂದ್ಮೇಲೆ ಮಾಡ್ಕೊ ಅಂದೈತೋ ಅದನ್ನೆಲ್ಲ ಮಾಡಿ ಹಾಕ್ತೀನಿ ಗೈಸ್. ನಾನು ಮನೇಲಿ ವಾಟರ್ ಮಿಲನ್ ಇತ್ತು, ಈ ತರ ಎಲ್ಲ ಜ್ಯೂಸ್ ಮಾಡ್ಕೊಂಡ್ ಕುಡಿಯಕ್ ಆಗಲ್ವಲ್ಲ ನಂಗೆ. ನಿಂಗೆ ಏನ್ ತಾನೇ ಮಾಡ್ಕೊಂಡು ಕುಡಿಯಕ್ ಆಗತ್ತೆ ಹೇಳಿ ನೋಡೋಣ. ನನ್ಗೆ ಮಾಡಿಕ್ಕಿರ ಅದಕ್ಕೆ ತಟ್ಟೆ ಹಾಕೊಂಡು ಊಟ ತಿನ್ನಕ್ಕೆ ಹೋಗ್ತಾ ಇಲ್ಲ ನಿನಗೆ. ಗಂಡ ಬಂದ್ಮೇಲೆ ಮಾಡ್ಕೊಡ್ತೀನಿ ಬಿಡಮ್ಮ. ಅವನ್ ಯಾವನ ಮಕ್ಕದ ಮೇಲೆ 2 ಬಿಡೋನ್ ಸಿಕ್ಕಿದ್ರೆ ಸಾಕು. ಮಕ್ಕದ ಮೇಲೆ 2 ಬಿಡೋನ್ ಸಿಗಲ್ಲ. ಮುಖಾಣ ಹಿಂಗ್ ಇಲ್ಲಿ ನೋಡು ತೋರಿಸ್ತೀನಿ. ಇಲ್ಲಿ ನೋಡು ಮುಖಾಣ ಹಿಂಗ್ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಪಪ್ಪಿ ಕೊಟ್ಟಿ ಅವನೇ ಬೆಡ್ ಕಾಫಿ ಮಾಡ್ಕೊಂಬಂದು ತಗೋ ಬೇಬಿ ಅವನೇ ಸಿಗ್ತಾನೆ ನೋಡ್ಕೊಂಡ್ ನನ್ಗೆ. ಆಯ್ತವ ಒಳ್ಳೇದಾಗ್ಲಿ ತಕಾಸ್ತು. ಆಯ್ತಾ ಬೇಬಿ? ನಿನ್ ಬಾವನ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕಮ್ಮ ನಮ್ ಬಾವನ್ ಬಗ್ಗೆ ಮಾತಾಡ್ತೀಯಾ? ಕೊಟ್ರೆ ನಿನಗೆ ಇಡೋ ಪುಡ್ಗುದ್ಲೆ ಆಮೇಲೆ ನಮ್ ಪವಿ ಕಾರ್ ಓಡಿಸ್ತಾಳಂತೆ ವಿಡಿಯೋದಲ್ಲಿ. ಇಲ್ಲ ಇರ್ಮಾ ನಂಬಿಕೆ ಇಡಮ್ಮ ಹೋಗಿ ನೀನು ಇಂಜಿನ್ ಅವತಾರ ಮಾಡ್ಬೇಡ್ರಿ ನೀವು. ಯಾಕೆ ಗೋಳಿಕಂತ ಇದ್ದೀರಾ? ನೋಡೋಣ ಇರ್ಮ. ಅಯ್ಯೋ 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 ಇಲ್ಲ ಇರ್ಮ ಅಷ್ಟೇ. ನಮ್ಮಮ್ಮ ಏನೋ ಸುಮ್ಮನೆ ಜೀವನ ಮೇಲೆ ಆಸೆ ಜಾಸ್ತಿ ಅದಕ್ಕೆ ನಿಮ್ಮನ್ನೆಲ್ಲ ಯಾವನ್ಗ ಒಬ್ಬನ್ ಕಟ್ಟಬೇಕಲ್ಲ. ನಾನು ಮದ್ವೆ ಆಗಲ್ಲ ಅಮ್ಮ, ಸನ್ಯಾಸಿ ಆಗ್ತೀನಿ. ಗೈಸ್ ಇಲ್ಲಿ ಬಂದ್ರು ನಮ್ಮತ್ತೆ. ಹಾಯ್. ಫಸ್ಟ್ ಇಲ್ಲಿ ಬಂದಾಗ ನನ್ನನ್ ಮಾತಾಡ್ಸ್ಬೇಕು ನೋಡು. ನಾನು ಇಷ್ಟ ಮರ್ಯಾದೆ ಕೊಡ್ಬೇಕು. ನಿಮ್ಮ ಅಣ್ಣಗಿಂತ ನಾನ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಣ್ಣನೇ ಇಂಪಾರ್ಟೆಂಟ್. ಅಲ್ಲ, ನಮ್ಮ ಅಣ್ಣನೇ ಇಂಪಾರ್ಟೆಂಟ್, ಆಮೇಲೆ ನೀನು. ಆಯ್ತು ಹೋಗ್ಲಿ. ಹೋಗತ್ತ ಹೋಗತ್ತ. ಏ ಮಾವ ಹಾಯ್. ಹಾಯ್ ಅತ್ತೆ ಮಗಳೇ, ಅತ್ತೆ ಮಗಳೇ ಅನ್ನಕ್ಕೂ
ಒಂಚೂರು ನಯ ವಿನಯ ನಾಜುಕೆಲ್ಲ ಇರ್ಬೇಕು ನಿಂಗೆ ಅದು ಹೇಳಕ್ ಬರೋ ನಾನು ಪ್ರೀತಿ ನಮ್ಮ ಅತ್ತೆ ಮಗಳು ತರ ಇದ್ರೆ ಸೂಪರ್ ಆಗಿ ಏನೋ ನಯ ನಾಜುಕು ವಿನಯ ಎಲ್ಲ ಬರ್ತದೆ. ಅತ್ತೆ ಮಗಳು ಕತೆ ತರ ಇದ್ರೆ ಏನ್ ಬರ್ತದೆ? ಮಗ್ನೆ ಈಲ್ಸ್ ಹಂಗೆ ತಲೆಗೆ ಹೊಡೆದಿದ್ರೆ ಹಿಂಗ್ ತೂತ್ ಹಾಕ್ಬಿಡ್ಬೇಕಿತ್ತು. ಇಲ್ಲಿ ಹಿಂಗೆ ಗನ್ ಶಾಟ್ ಹೊಡಿತಾರಲ್ಲ ಹಳೆ ಕಾಲದ ಮೂವಿಗಳಲ್ಲಿ. ಯಾವ್ದೇ ಒಂದಿನ ಚೈಟ್ ಆಗ್ಬಿಟ್ಟಿದ್ಯಾ ಆದ್ರೂ ನನ್ನ ತಲೆ ಅಷ್ಟು ಇಲ್ಲ ಅಲ್ಲಿ. ಓಕೆ ಓಕೆ ಬಾರ ಇಲ್ಲಿ ಎಗ್ರದಿರ ಡಿಚ್ಚಿ ಕೊಟ್ಬಿಡ್ನಂಗೆ. ಎಗ್ರದಿರ ಹಂಗೆ ಡಿಚ್ಚಿ ಕೊಟ್ಬಿಡ್ನಂಗೆ. ಸೀನಾ ನಾನ್ ಬಂದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಟೀ ತಗೊಂಡ್ಬಂದ್ ಕೊಡೋಷ್ಟು ದೊಡ್ಡವನ. ಗೈಸ್ ಇದು ಇಲ್ಲ ಗೈಸ್, ನಂಗೆ ಈ ಮನೇಲಿ ಒಂಚೂರು ಮರ್ಯಾದೆನೇ ಇಲ್ಲ. ಮರ್ಯಾದೆ ಇಲ್ಲ ಅಂತಲ್ಲ, ಇದೆ, ನೀನು ಅದು ಉಳಿಸ್ಕೊಂಡಿಲ್ಲ ಅಷ್ಟೇ. ಕಾರ್ ಬಂದು ವೇಟ್ ಮಾಡ್ತಾ ಇದ್ದೀನಿ. ಹಂಗೆ ಇರಿಟೇಟ್ ಮಾಡೋದೇ ಆಗುತ್ತೆ. ಬರೋ ಹೋಗೋಣ. ನಿನ್ ಬಿಟ್ಟು ಹೋಗ್ ಮನ್ಸಿಲ್ಲ ತೇಜ. ಮನ್ಸ್ ಮಾಡಿ ದೂರ ಬಂದ್ಬಿಟ್ಟಲ್ಲ, ಬಿಟ್ಟು ಹೋಗಿ ಮನ್ಸಿಲ್ಲ ಅಂತ ಡೋಗುಲ್ ಬೇರೆ. ನಿಮ್ ತಮ್ಮನ್ ಬಿಟ್ಟು ಹೋಗ್ ಮನ್ಸಿಲ್ಲ. ಕರ್ಕೊಂಡು ಹೋಗುವಂತ ಬಾರ್ಲಾ ಮಾಮ ಇರ್ಲಿ. ಊರಲ್ಲಿ ಒಂದು ಜವಾಬ್ದಾರಿ, ಇನ್ನೊಂದು ಊರಲ್ಲಿ ಒಂದು ಜವಾಬ್ದಾರಿ, ತುಂಬಾ ಜವಾಬ್ದಾರಿಗಳು. ಊರ್ ಬಿಟ್ಟು ಊರಿಗೆ ಒಂದೊಂದು ಮಾಡ್ಕೊಂತಿದ್ರೆ ಇನ್ನೇನ್ ಆತಂದ್ರೆ ಮಾವ. ಅದೇನ್ ಗೊತ್ತಾ ಸಂಧ್ಯಾ, ಹುಡುಗಿರ್ಗಾದ್ರೆ ಮುಟ್ಟೋದಕ್ಕೆ ಯೋಚನೆ ಮಾಡ್ತಾ ಇರ್ಬೇಕು. ನೀನಾಗ ಹೊಡೆದಿಲ್ಲ? ನಾನು ನನಗ್ ನೀನ್ ಬೇರೆ ಇಲ್ಲ, ನಿನ್ ತಮ್ಮ ವರುಣ್ ಬೇರೆ ಇಲ್ಲ, ಆಯ್ತಾ? ಐ ಡೋಂಟ್ ಕೇರ್. ನೋಡು ಹೆಂಗ್ ಆಡ್ತಾನೆ. ಬಾಳೆ ಇಲ್ಲ ಹೋಗಲೇ ಕಬ್ಣ ಇಕ್ಕಿದ್ರೆ ಹೋಗ್ಬಿಡು ಕೂತಿ ನಿಂದು. ಅಗ್ಗ ಒಂಥರ ನೆಮ್ಮದಿ ಗೈಸ್, ಜಗಳ ಆಡಿದ್ರೆ ನೆಮ್ಮದಿ. ಆಗಿರೋ ಇವಾಗ ಏನಾದ್ರು ಟೆನ್ಷನ್ ಆದ್ರೆ ಸದೋಗ್ಬಿಡು, ಬಾಯ್. ಸುತ್ತೋಗ್ಬಿಡು ಅಂತನಲ್ಲ ಮಮ್ಮಿ. ನನ್ನ ನಾಚಿಕೆ ಮಾಡೋ ಇದಿಲ್ಲ ಜನ್ಕೊಂಡ್ರೆ. ನಾವು ನಾನ್ ತೇಜನ್ ಬಿಟ್ಟು ಹೋಗ್ತಾ ಇದೀನಿ ಗೈಸ್, ದೂರ ಹೋಗ್ತಾ ಇದೀನಿ ಗೈಸ್. ನಾನು ತೇಜನ್ ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್. ಗೈಸ್ ಇದು ನಮ್ ದೇಶ ಅಂದ್ರೆ ಹೊಡಿರಿ ಚಪ್ಪಾಳೆ. ಒಂದ್ ಜಗಳಕ್ಕೋಸ್ಕರ ಎಷ್ಟ್ ಜನ ನಿಂತವ್ರು ನೋಡಿ, ಅವ್ರ ಕೆಲ್ಸ ಎಲ್ಲ ಬಿಟ್ಟು. ಇದು ನಮ್ ದೇಶ. ನನಗೊತ್ತು ಕ್ಲಾರಿಟಿ ಇಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಆಯ್ತಾ. ಜೈ ಹಿಂದ್. ಮನೇಲಿ ಲಾಸ್ಟ್ ಅಲ್ಲಿ ಹುಡ್ದವಳು ಒಬ್ಳು ಜಾಸ್ತಿ ಮಾತಾಡ್ತಾಳೆ. ಮಾಡ್ಕೊಂತೀನಿ ನನಗೆ ಗೊತ್ತು. ಏನು ಲಾಸ್ಟ್ ಸೀಟ್ ಫುಲ್ ಒಬ್ಳೆ ಕುತ್ಕೊಂಡು ಆಕ್ಯುಪೈ ಮಾಡ್ಬಿಟ್ಟು ಜಾಸ್ತಿ ಆಡ್ತಾಳ ಹಂಗೇನೆ. ನಾಚಿಕೆ ಮಾಡೋ ಮನೆ ಕುತ್ಕೊಳ್ಳಲ್ಲಿ ಇವಾಗ ಲಾರಿ ಪಾಪ ಯಪ್ಪ ತಿಂದ ಇವಾಗ ಮುಂದೆ ಕುತ್ಕೊಂಡು ಬರೋ ಅಂದ್ರೆ ಹಿಂಗೆ. ಗೈಸ್ ನಾನು ಮುಂದೆ ಕೂತಿದ್ದೀನಿ. ಅಪ್ಪ ನಾನು ಇದನ್ ಧೈರ್ಯ ಓಡ್ಸು. ನಿದ್ದೆ ಬಂತು ಅಂದ್ರೆ ನಿದ್ದೆ ಮಾಡ್ಬಿಡ. ನಿದ್ದೆ ಬಂತಂದ್ರೆ ಡೋರ್ ತೆಗೆದ್ಬಿಟ್ಟು ಆಚೆ ತಳ್ಬಿಟ್ಟು ಹೇಳ್ತೀನಿ. ಇಲ್ಲ ಗೈಸ್, ಗೈಸ್ ನಮ್ಮ ಮನೇಲಿ ಫ್ರೆಂಡ್ ಸೀಟ್ ನ ನಮ್ ತಾತನ್ಗೆ ನೀನ್ ಇರ್ತೀಯ ಒಂದ್ ನಿಮಿಷ. ಗೈಸ್ ಈ ಫ್ರೆಂಡ್ ಸೀಟ್ ನ ನಮ್ ತಾತ ಇದಾರಲ್ಲ ಇವಾಗ ಡಿಸ್ಟರ್ಬ್ ಮಾಡಿದ್ರಲ್ಲ ನನಗೆ, ಅವ್ರು ಬಿಟ್ರೆ ಇನ್ಯಾರಿಗೂ ಕೊಡಲ್ಲ. ಅಂತದ್ರಲ್ಲಿ ನಾನ್ ಬಂದಿಲ್ ಕೂತಿದ್ದೀನಿ ಅಂದ್ರೆ ಜೀವನದಲ್ಲಿ ನಾನೆಷ್ಟು ಮಾತಾಡಿರ್ಬೇಡ ಈ ಸ್ಥಾನ ಬರಕ್ಕೆ ನಮ್ಮ ಮನೇಲಿ. ಬಾಯಿ ಬಂಬಾಯಿ ಆಗ್ಬಿಡ್ತಾ ಇದೆ. ನಮ್ ಪವಿ ಬ್ಯಾಗ್ ಹಿಂಗ್ ಎತ್ಕೊಂಡು ಹಿಂಗ್ ಹೋಗ್ತಾವಳೆ. ಆ ಪವಿ ಗೊಂಬೆನು ಪವಿ ಇಲ್ಲಿ ಪಿಲ್ಲೋ ಇಲ್ಲ ಅಂದ್ರೆ ಅವಳು ಆ ಗೊಂಬೆನ ಹಾಕೊಂಡ್ಬಂದ್ಕೊಳಕಂತೆ. ಬೆಂಗಳೂರಿಂದ ತಂದವಳೆ ಮಂತ್ರಾಲಯಕ್ಕೆ ಗೊಂಬೆನ. ನಾನು ತಂದ್ಬಿಟ್ಟೆ ತಂದೆ. ಯಾರು ಯೂಸ್ ಮಾಡಿದ್ದು? ಯಾವಳೋ ಬಿತ್ರಿ ಸಿಗ್ಬಿಡಕ್ಕಾಗ್ಲಿ. ಯಾವ್ದದು ಸಿಗಂದೂರ್ ಚೌಡೇಶ್ವರಿಗೆ ಹೋಗ್ತಿದ್ವಿ. ಅವಾಗ ದೇವಸ್ಥಾನ ಮುಂದೆ ಈ ತರನೇ ಎಲ್ಲ ಫುಲ್ ಹೋಗಿದ ತಕ್ಷಣ ಹಿಂಗೆ ಮಾಡ್ಕೊಂತಿದ್ವಿ. ಅದ್ ನೆನಪಾಯ್ತು. ಇವಾಗ ರಾಯರ ಹತ್ರನು ಇವಾಗ ಇಲ್ಲಿ ಇಷ್ಟು ಜನ ಮಾಡ್ಕೊಂಡಿದ್ದಾರೆ. ನೈಸ್.
ಇದಾಗಿತ್ತು ಇವತ್ತಿನ ವಿಡಿಯೋ. ಬಟ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಆ್ಯಂಡ್ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಅದು ಹೆಂಗೋ ಎಡಿಟ್ ಮಾಡಿ ನಿಮಗೋಸ್ಕರ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಏನೋ ಎಲ್ಲ ಶೇರ್ ಮಾಡಿಬಿಡಿ ಆಯಿತಾ. ಸ್ವಲ್ಪ ಜಾಸ್ತಿ ಜನ ನೋಡಿ. ಲೇಟಾಗಿ ಅಪ್ಲೋಡ್ ಆದರೂ ಸ್ವಲ್ಪ ಕಾದ್ಬಿಟ್ಟು ವಿಡಿಯೋ ನೋಡಿ ಆಮೇಲೆ ಊಟ ತಿಂದು ಮಾಡ್ಕೊಳ್ಳಿ. ಅಥವಾ ಊಟ ತಿನ್ಬೇಕಾದ್ರೆ ನನ್ನ ವಿಡಿಯೋ ನೋಡಿ. ಒಟ್ಟಿನಲ್ಲಿ ನನ್ನ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಕಷ್ಟಪಡ್ತಾ ಇದ್ದೀನಿ ಲೈಫಲ್ಲಿ ಆಯಿತಾ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಕ್ಕೆ ಯಾಕಂದರೆ ನಾನು ನಿಮ್ಮ ಪ್ರೀತಿಯಲ್ಲಿ ಡಿಪಾಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ. ಅಷ್ಟ ವರ್ಷ ಪ್ಲೀಸ್ ಮರ ಸಿಗುವ.